ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಭ ಶುಕ್ರವಾರ. ಹಾಗಾದರೆ ಈ ದಿನದ ವಿಶೇಷತೆ ಏನು? ಈ ದಿನ ಯಾವ ದೇವರನ್ನ ಪೂಜೆ ಮಾಡಿದರೆ ನಮಗೆ ಒಳಿತಾಗುತ್ತೆ? ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ನಾವು ಶುಕ್ರವಾರದ ದಿನದಲ್ಲಿದ್ದೀವಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧ ಯಶ್ರಿತೌ ವಾಚನ್ನ ಸದದಾತವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ತುಂಬ ವಿಶೇಷವಾದದ್ದು ಏನಪ್ಪ ಅಂದರೆ, ಈ ನಮ್ಮ ತುಮಕೂರು, ನಮ್ಮ ಕರ್ನಾಟಕದ ಮಟ್ಟಿಗೆ ತುಮಕೂರು ತುಂಬ ಪ್ರಖ್ಯಾತಿ ಪಡೆದಿದೆ ಅಲ್ಲಿನ ಕ್ಷೇತ್ರದಿಂದಾಗಿ. ಸಿದ್ಧಗಂಗಾ ಕ್ಷೇತ್ರ, ಸಿದ್ಧಗಂಗಾ ಕ್ಷೇತ್ರದ ಜಾತ್ರೋತ್ಸವ ಈ ದಿವಸ ಪ್ರಾರಂಭವಾಗುತ್ತೆ. ನಮ್ಮ ಒಂಟಿಕೊಪ್ಪಲ್ ಪಂಚಾಂಗದ ಗುರುತಿಸುತ್ತೆ, ಆಯಾ ವಿಶೇಷ ಜಾತ್ರೆಗಳನ್ನು ಗುರುತಿಸಿದೆ. ಈ ದಿವಸ ಅಲ್ಲಿ ರಥೋತ್ಸವ ಅಂದರೆ ಜಾತ್ರೋತ್ಸವ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಸಿದ್ಧಗಂಗಾ ಕ್ಷೇತ್ರ ನಮ್ಮ ಕರ್ನಾಟಕದ ಮಟ್ಟಿಗೆ ಒಂದು ವಿಶಿಷ್ಟ ಕ್ಷೇತ್ರ. ಅಲ್ಲಿ ಕಾರಣ ಏನಪ್ಪ ಅಂದರೆ, ಅಲ್ಲಿ ನಡೀತಾ ಇರತಕ್ಕಂಥ ತ್ರಿವಿಧ ದಾಸೋಹ. ಅಲ್ಲಿ ನಿಮಗೆ ಊಟದ ವ್ಯವಸ್ಥೆ ಇದೆ, ವಸತಿ ವ್ಯವಸ್ಥೆ ಇದೆ, ಉಳ್ಕೊಳ್ಳಿಕ್ಕೆ ಮತ್ತು ವಿದ್ಯೆಗೆ ವ್ಯವಸ್ಥೆ ಇದೆ. ಇಂಥ ತ್ರಿವಿಧ ಬಗೆಯ ದಾಸೋಹ ಕೈಂಕರ್ಯವನ್ನು ಈ ಹೊತ್ತಲ್ಲ, ಹಲವಾರು ವರ್ಷಗಳಿಂದ ಕೈಗೊಳ್ತಾ ಬಂದಿದೆ. ಅದು ಎಷ್ಟು ಜನ ಅಲ್ಲಿ ತಯಾರಾಗಿದ್ದಾರೆ ಅಂತಂದರೆ, ನೀವು IAS ಆಫೀಸರ್ಸ್ ಕೇಳ್ತೀರಾ, KS ಆಫೀಸರ್ಸ್ ಕೇಳ್ತೀರಾ, ಅಥವಾ ರಾಜಕಾರಣಿಗಳನ್ನು ಕೇಳ್ತೀರಾ, ಯಾವುದೋ ವೈದ್ಯರನ್ನು ಕೇಳ್ತೀರಾ, ಅಥವಾ ಇನ್ಯಾವುದೋ ವಿದೇಶದಲ್ಲಿರ್ತಕ್ಕಂಥ ಮಹನೀಯರು ಚೆನ್ನಾಗಿ ಬೆಳೆದಿರ್ತಾರೆ. ಎಲ್ಲರೂ ಆ ಸಿದ್ಧಗಂಗಾ ಅನ್ನದ ಋಣ ಅವ್ರ ಮೇಲಿದೆ. ಯಾರನ್ನಾದರೂ ನೀವು ದೊಡ್ಡ ವ್ಯಕ್ತಿಗಳನ್ನು ಕೇಳಿ ನೋಡಿ, ಸಿದ್ಧಗಂಗಾ ಮಠದಲ್ಲಿ ನಾನು ಒಂದು ದಿವಸ ಇದ್ದೆ ಅಂತ ಹೇಳ್ತಾರೆ. ಆ ಮಟ್ಟಿಗೆ ಬಹುಶಃ ನಮ್ಮ ಕನ್ನಡದ ಎಲ್ಲ ಪ್ರಸಿದ್ಧರನ್ನು ಅದು ಸಾಕಿದೆ, ಸಲಹಿದೆ ಅಂತ ಅನಿಸುತ್ತೆ ನನಗೆ. ಅಂಥ ಒಂದು ವಿಶಿಷ್ಟ ಕ್ಷೇತ್ರ. ಆ ಸ್ವಾಮಿಗಳಿದ್ದಂಥವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳಂತೂ ನಡೆದಾಡುವ ದೇವರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಆಗಿದ್ದರು. ಆ ಒಂದು ತಪಶಕ್ತಿಯ ಮೇಲೆ ಆ ಮಠ ಈಗಲೂ ಅದೇ ಬೆಳಕನ್ನು ಹೊತ್ಕೊಂಡಿದೆ. ಈ ಹೊತ್ತಿಗೂ ಅಲ್ಲಿ ಸಿದ್ಧಗಂಗಾ ಸ್ವಾಮಿಗಳಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಆದರೆ ಹಿಂದಿನ ಸ್ವಾಮಿಗಳು ಮಾಡಿರತಕ್ಕಂಥ ಒಂದು ಆ ತಪಶಕ್ತಿ ಈ ಹೊತ್ತಿಗೂ ಅದು ಆಗ ಬಿಟ್ಟಂಥ, ಆಗ ಊರಿದ ವೃಕ್ಷ, ವಟವೃಕ್ಷ, ಮಹಾ ವೃಕ್ಷವಾಗಿ ದಿವಸ ಎಷ್ಟು ಜನರಿಗೆ ನೆರಳು ಕೊಡ್ತಾ ಇದೆ. ಈಗಲೂ ಅಲ್ಲಿ 1000, 10,000, 11,000 ಹೀಗೆ ಜನ. ಇದು ಹೇಳೋದು ಸುಲಭ, ಆದರೆ ಅಲ್ಲಿ ಆಗ್ತಕ್ಕಂಥ ಕೈಂಕರ್ಯಗಳನ್ನು ನೋಡಿದ್ರೆ ಎಂಥವ್ರಿಗೊಂದು ಸಲ ಹೇಗೆ ನಡೀತಾ ಇದೆ ಗೊತ್ತಿಲ್ಲ. ಅದು ಸ್ವಾಮಿಗಳ ಕೃಪೆಯಿಂದ ನಡೀತಾ ಇದೆ. ಅಲ್ಲಿರ್ತಕ್ಕಂಥ ಪರಮೇಶ್ವರ ನಡೆಸ್ತಾ ಇದ್ದಾನೆ ಇದನ್ನು. ಆ ರೀತಿಯಲ್ಲಿ ಅದು ನಡೀತಾ ಇದೆ. ಎಷ್ಟು ಒಬ್ಬಿಬ್ಬರನ್ನ ಅಥವಾ ಒಂದು 10 ಜನ, 100 ಜನ, 500 ಜನ ಹೋಗಲಿ, 10,000 ಜನ ಗೆಲ್ರಿ, ಅವರಿಗೆ ಅಂಥದ್ದೊಂದು ವ್ಯವಸ್ಥೆಯನ್ನು ಇರಲಿಕ್ಕೆ, ಊಟ ಏನು, ಅದು ಅದೇ ನಡೀತಾ ಇದೆ. ಅದು ಭಗವದೀಯ ಏನು ಇಚ್ಛೆಯಿಂದ, ಅವನ ಅನುಗ್ರಹದಿಂದ ಅದು ನಿರಾತಂಕವಾಗಿ ಸಾಗ್ತಾ ಇದೆ. ಹಾಗೆ ಅಂಥದ್ದೊಂದು ವಿಶೇಷವಾದ ಮಠ. ನಿಜವಾಗ್ಲೂ ಅದು ಎಲ್ಲರೂ ಹೋಗಿ ಒಂದು ಸಲ ನೋಡಿ ಬರಬೇಕಾಗಿರತಕ್ಕಂಥ ಒಂದು ಮಠ. ಅಂಥದ್ದು ಈ ದಿವಸ ನಡೀತಾ ಇದೆ. ಅಲ್ಲಿನ ಶ್ರದ್ಧೆ ಇರತಕ್ಕಂಥವ್ರು ದಯವಿಟ್ಟು ಅಲ್ಲಿ ಹೋಗಿ ಪಾಲ್ಗೊಂಡು ಅಲ್ಲಿನ ಪೂಜೆಗಳು, ಸ್ವಾಮಿಗಳ ದರ್ಶನ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಪನ್ನರಾಗಿ, ಅದೂ ಕೂಡ ಈ ಹೊತ್ತಿನ ಮಟ್ಟಿಗೆ ನಿಮ್ಮ ಪಾಲಿನ ಶ್ರೀಮಂತಿಕೆ. ಹೀಗಾಗಿ ಆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಇತ್ತೀಚಿನ ದಿನಗಳಲ್ಲಿ ಒಂದು ಹೊತ್ತು ಊಟ ಹಾಕೋದೇ ಕಷ್ಟ. ಅಂಥದ್ರಲ್ಲಿ ಪ್ರತಿನಿತ್ಯ 16,000 ಜನರಿಗೆ ಊಟ ಹಾಕೋದು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆದಾನ ಮಾಡೋದು ಅಂದರೆ ಅದು ಸುಲಭದ ಮಾತೇ ಅಲ್ಲ. ಅದು ನಮ್ಮ ಕರ್ನಾಟಕದಲ್ಲಿರುವಂಥ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತೆ ಅಂದರೆ ಅದು ನಮ್ಮ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆ ವಿಚಾರ ಅಲ್ವಾ ಶಾಸ್ತ್ರಿಗಳೇ?
ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶವನ್ನು ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಮಾಹಿತ್ ಅವರು ಕಳಿಸಿದ್ದಾರೆ. ಮಾಹಿತ್ ಅವರ ಜನ್ಮ ದಿನಾಂಕ 18/6/2018, ಹುಟ್ಟಿದ ಸಮಯ ಮಧ್ಯಾಹ್ನ 2:35. ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಾಹಿತಿ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ರಾಹುಯುಕ್ತನಾಗಿದ್ದಾನೆ ಚಂದ್ರನ ಮನೆಯಲ್ಲಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ಏನಂಥ ಪ್ರಮಾದ ಇಲ್ಲ, ಆತಂಕ ಬೇಡ. ಸಾಧ್ಯವಾದರೆ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ, ಅದು ಆರೋಗ್ಯದ ದೃಷ್ಟಿಯಿಂದ ತುಂಬ ಬಲವನ್ನು ತಂದುಕೊಡುತ್ತೆ. ಅದು ಒಂದು ಮಾಡಿಸಿದ್ರೆ ಸಾಕಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಉಳಿದ ಹಾಗೆ ಲಗ್ನದಲ್ಲಿ ಗುರು ಇದ್ದರೆ ಅದೇ ಒಂದು ವೀರ್ಯತ್ವವನ್ನು, ಬಲವನ್ನು ತಂದುಕೊಡುತ್ತೆ. ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತಯುತ ನಾನಿಯಶ್ಚ ವಿರುಕಟ ಭವತಿ ಅಂತಿದೆಯಲ್ಲ, ಹೀಗಾಗಿ ಲಗ್ನದ ಗುರುವಿನ ಅದು ಒಂದು ಬಲವೇ. ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನಂಜನಗೂಡಿನಿಂದ ಜಯಕುಮಾರ್ ಅವರು ಕಳಿಸಿದ್ದಾರೆ. ಜಯಕುಮಾರ್ ಅವರ ಜನ್ಮ ದಿನಾಂಕ 19/4/1979, ಹುಟ್ಟಿದ ಸಮಯ ರಾತ್ರಿ 10:15. ಜಯಕುಮಾರ್ ಅವರಿಗೆ ಮನೆ ನಿರ್ಮಾಣ ಮಾಡಬೇಕು ಅಂತ ಕನಸಿದೆ ಅನಿಸುತ್ತೆ. ಹಾಗಾಗಿ ಮನೆ ನಿರ್ಮಾಣ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಯಕುಮಾರ್ ಅವರ ಪ್ರಶ್ನೆ, ಮನೆ ನಿರ್ಮಾಣ ಯಾವಾಗುತ್ತೆ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಅಂದರೆ ಗೃಹದ ಅಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಮನೆ ಕಟ್ಟಿದ್ರೆ ನಿಮಗೆ ಬಾಧೆ ಆಗಬಹುದು. ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬಗ್ಗೆ ಶುಕ್ರನ ಭಕ್ತಿ ನಡೀತಾ ಇದೆ. ಈಗ ನೋಡಿ, ಈಗ ಅವಕಾಶ ಇದೆ. ವಸ್ತುತಃ ಗೃಹ ನಿರ್ಮಾಣ ಇಂಥದ್ದೊಂದು ಸೌಖ್ಯ ಏರ್ಪಾಡಾಗಬೇಕಾಗಿದ್ದರೆ ಶುಕ್ರನ ಅನುಗ್ರಹವೂ ಬೇಕಾಗುತ್ತೆ, ಅವನು ಕಾರಕ. ಹೀಗಾಗಿ ಈಗ ಪ್ರಯತ್ನ ಮಾಡಬಹುದು ತಾವು. ಆದರೆ ಚತುರ್ಥಾಧಿಪತಿಯ ಬಲ ಇಲ್ಲದೇ ಇರೋದರಿಂದ ಸುಲಭ ಆಗಲ್ಲ, ಕಷ್ಟ ಆಗುತ್ತೆ. ಶನೈಶ್ಚರ ಕಷ್ಟಕ್ಕೆ ಅಧಿಪತಿ ಅವನು. ಹೀಗಾಗಿ ಅವನಿರ್ತಕ್ಕಂಥ ಶತ್ರು ಕ್ಷೇತ್ರದಲ್ಲಿ. ಹೀಗಾಗಿ ಸ್ವಲ್ಪ ಪ್ರಯಾಸಪಟ್ಟು ಶ್ರಮಪಟ್ಟು ಹತ್ತಿ ಹೇಗೆ ನಾವು ಕೂತ್ಕೊಳ್ತೀವೋ ಆ ರೀತಿಯಲ್ಲಿ ನೀವು ಮನೆ ಕಟ್ಟಿ ಚೇರ್ ಮೇಲೆ ಕೂತ್ಕೊಳ್ಬೇಕಾಗುತ್ತೆ. ಈಶ್ವರನ ಪ್ರಾರ್ಥನೆ ಮಾಡಿ. ಈಶ್ವರ ಅವನಿಗೆ ವಸ್ತುತಃ ಮನೆ ಇಲ್ಲ, ಅವನು ಖಾಲಿ ಸೈಟನ್ನ ಅಧಿಪತಿ. ಆದರೆ ಈಶ್ವರನ ಅನುಗ್ರಹ ಮಾಡಿದ್ರೆ ಅವನಿಗೆ ಸೈಟು ಮನೆ ಎಲ್ಲ ಅನುಗ್ರಹ ಮಾಡ್ತಾನೆ. ಹೀಗಾಗಿ ನೋಡಿಪ್ಪ, ಶ್ರದ್ಧೆಯಿಂದ ಈಶ್ವರ ಪ್ರಾರ್ಥನೆ ಮಾಡಿ. ಈಗ ಕಾಲ ಶುಕ್ರನಿದ್ದೆ, ನೀವು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಸ್ವಲ್ಪ ಪ್ರಯಾಸವಾಗುತ್ತೆ, ಸ್ವಲ್ಪ ಶ್ರಮ ಅನಿಸುತ್ತೆ. ಅದರ ನಿವಾರಣೆಗೆ ಈಶ್ವರನ ಪ್ರಾರ್ಥನೆ, ಅದರಿಂದ ಅನುಕೂಲ ಆಗುತ್ತೆ. ಹೆದರೋ ಅವಶ್ಯಕತೆ ಇಲ್ಲ, ನೀವು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕುಣಿಕಲ್ನಿಂದ ಭಾಗ್ಯಂ ಅವರು ಕಳಿಸಿದ್ದಾರೆ. ಭಾಗ್ಯಂ ಅವರು ತಮ್ಮ ಮಗನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಭಾಗ್ಯಂ ಅವರ ಮಗನ ಜನ್ಮ ದಿನಾಂಕ 22/1/1993, ಹುಟ್ಟಿದ ಸಮಯ ಸಂಜೆ 4:10. ಭಾಗ್ಯಂ ಅವರು ಮಗನ ಮದುವೆ ಮಾಡಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಓಕೆ, ಭಾಗ್ಯಂ ಅವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ಮಗಂದು? ಶಾಸ್ತ್ರಿಗಳೇ, ಜಾತಕ ನೋಡೋಣ. ನೋಡಿ, ಇದು ಮಿಥುನ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ. ಲಗ್ನದಲ್ಲಿ ಕುಜನಿದ್ದಾನೆ, ಅದು ದೃಷ್ಟಿಗಿದೆ. ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮಂತ ಒಂದು ಮಾತಿದೆ. ಈ ವಿವಾಹ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ, ಅದು ಕುಜ ಆಗಿಬಿಟ್ರೆ ಸ್ವಲ್ಪ ಬೆಂಕಿ. ಅವನು ಕ್ರೂರದೃಕ್ ಅಂತ ಅವನಿಗೆ ಹೆಸರು. ಹೀಗಾಗಿ ಅವನ ನೋಟವೇ ಕ್ರೂರವಾಗಿರುತ್ತೆ ಅಂತ. ಅವನು ಯಾವ ನೋಡ್ತಾನೆ ಅಂತಂದರೆ ವಿವಾಹ ಸ್ಥಾನ ನೋಡ್ತಾನೆ. ಇದು ಬಾಧೆ ಆಗಿರೋದು. ಹೀಗಾಗಿ ಕುಜ ಶಾಂತಿ ಖಂಡಿತ ಬೇಕು. ಮತ್ತು ಗುರುವನ್ನು ನೋಡ್ತಾನೆ ಕುಜ, ಸಪ್ತಮಾಧಿಪತಿಯನ್ನು ಕುಜ ನೋಡ್ತಾನೆ ಚತುರ್ಥದಿಂದ. ಹೀಗಾಗಿ ಕುಜ ಗುರು ಶಾಂತಿ ಮಾಡಿಸಿದ್ರೆ ಸ್ವಲ್ಪ ಬಲ ಬರುತ್ತೆ. ಮತ್ತು ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ. ಈಗ ಅವಕಾಶ ಇದೆ. ಎಷ್ಟು ದಿವಸ ಆಗಲಿಲ್ಲಪ್ಪ, ಟೈಮ್ ಆಗ್ತಾ ಇದೆ ಅಂತ ಪಾಪ ಧಾವಂತ ಆಗಿರುತ್ತೆ ನಿಮಗೆ. ಈಗ ನೋಡಿ, ಕುಜ ಗುರು ಎರಡು ಗ್ರಹ ಶಾಂತಿ ಮಾಡಿಸಿ ಒಂದು ಕಾಲವನ್ನು ಅದೇ ಏರ್ಪಾಡು ಮಾಡಿಕೊಟ್ಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಕಾರ್ತಿಕ್ ಅವರು ಕಳಿಸಿದ್ದಾರೆ. ಕಾರ್ತಿಕ್ ಅವರ ಜನ್ಮ ದಿನಾಂಕ 25/2/1999, ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾರ್ತಿಕ್ ಅವರ ಪ್ರಶ್ನೆ ವೃತ್ತಿ ಬಗ್ಗೆ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ, ಆತ ನಿಮ್ಮ ಲಗ್ನದಲ್ಲೇ ಇದ್ದ ನೀಚ ಸ್ಥಾನದಲ್ಲಿದ್ದಾನೆ. ಇದು ನೀಚ ಭಂಗವೂ ಆಗಿದೆ. ಲಗ್ನ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು,
ನೀಚ ಸ್ಥಿತೋ ಜನ್ಮನಿ ಯೋ ಗ್ರಹ ಸ್ಯಾತ್ ತದ್ರಾಶಿನಾಥೋಪಿ ತದುಚ್ಛನಾತಃ ಸಚಂದ್ರ ಲಗ್ನಾತ್ ಯದಿ ಕೇಂದ್ರವರ್ತಿ ರಾಜ ಭವೇದ್ ಧಾರ್ಮಿಕ ಚಕ್ರವರ್ತಿ ಅಂತ ಒಂದು ಮಾತನ್ನು ಹೇಳಿದೆ. ನೀಚವಾಗಿದ್ದರೆ ಒಂದು ಗ್ರಹ, ಅದು ನೀಚ ಭಂಗಕ್ಕೆ ಒಂದು ಅವಕಾಶ ಇದೆ. ಅದು ಲಗ್ನಾಧಿಪತಿಯಾಗಿರ್ತಕ್ಕಂಥವನು. ಈಗ ಶನೈಶ್ಚರ ನೀಚನಾಗಿದ್ದಾನೆ ಅಂದರೆ ಆ ರಾಶಿಯ ಅಧಿಪತಿ ಕುಜ ಲಗ್ನ ಕೇಂದ್ರದಲ್ಲೋ ಚಂದ್ರ ಕೇಂದ್ರದಲ್ಲೋ ಇದ್ದರೆ ನೀಚ ಭಂಗ ಆಗುತ್ತೆ ಅಂತ. ಲಗ್ನ ಕೇಂದ್ರದಲ್ಲಿ ಇದ್ದಾನೆ ಕುಜ, ನೀಚ ಭಂಗ ಆಗಿದೆ. ಆದರೆ ಶನೈಶ್ಚರನ ಆರಾಧನೆ ಬೇಕು. ಪ್ರತಿ ಶನಿವಾರ ನೀವು ಶನೈಶ್ಚರ ಹಾಗೂ ಗಣಪತಿ ಎರಡೂ ದೇವತೆಗಳ ಉಪಾಸನೆ ಮಾಡಬೇಕು. ನೀವು ಶನಿವಾರವೇ ಮಾಡಿ. ಶನಿವಾರ ದಿವಸ ಗರಿಕೆ ಸಮರ್ಪಣೆ ಮಾಡೋದು ಗಣಪತಿ ದೇವಸ್ಥಾನಕ್ಕೆ ಮತ್ತು ಬೆಲ್ಲ ಕೊಡೋದು, ಬೆಲ್ಲ ಗರಿಕೆ. ಶನೈಶ್ಚರನಿಗೆ ಎಳ್ಳೆಣ್ಣೆ ದಾನ ಮಾಡೋದು. ಇದನ್ನು ನೋಡಿ 23 ಶನಿವಾರ ಮಾಡಿ. ಅಷ್ಟರಲ್ಲಿ ನಿಮಗೆ ಕೆಲಸದಲ್ಲಿ ಒಂದು ಒಳ್ಳೆಯ ಸುಭದ್ರತೆ ಅಂತೀವಲ್ಲ ಅದು ಸಿಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಗದಗದಿಂದ ಸುಧಾ ಅವರು ಕಳಿಸಿದ್ದಾರೆ. ಸುಧಾ ಅವರ ಜನ್ಮ ದಿನಾಂಕ 4/1/1974. ಹುಟ್ಟಿದ ಸಮಯ ಬೆಳಗಿನ ಜಾವ 2:35. ಸುಧಾ ಅವರು ಜೀವನದಲ್ಲಿ ಬಹಳ ನೊಂದಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಕಷ್ಟಗಳು ಯಾವಾಗ ಮುಗಿಯುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಧಾ ಅವರ ಪ್ರಶ್ನೆ, ಕಷ್ಟಗಳು ಯಾವಾಗ ತೀರುತ್ತೆ ಅದು ಅವ್ರ ಪ್ರಶ್ನೆ. ಹೌದು ಶಾಸ್ತ್ರಿಗಳೇ. ಇದಕ್ಕೆ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನ. ಲಗ್ನದ ಅಧಿಪತಿ ಶುಕ್ರ ಚತುರ್ಥದಲ್ಲಿದ್ದಾನೆ, ನೀಚ ಗುರುವಿನ ಜೊತೆಗೆ. ಇಲ್ಲಿ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಿತಿ ಏನು ಅಂತ ನೋಡ್ಕೊಳ್ಬೇಕು. ಶುಕ್ರ ಇಲ್ಲಿ ದಿಗ್ಬಲದಲ್ಲಿದ್ದಾನೆ ವಸ್ತುತಃ. ಅಂದರೆ ಚೆನ್ನಾಗಿದ್ದಾನೆ, ಅವನಿಗೆ ಬಲ ಇಲ್ಲ ಅಂತಲ್ಲ, ಬಲ ಇದೆ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ವಿರೋಧಿಯ ಜೊತೆಗೆ ಸೇರಿದ್ದಾನೆ, ಪಾಪಗ್ರಹಗಳ ಜೊತೆಗೆ ಸೇರಿದ್ದರೂ ಸ್ವಲ್ಪ ಮಟ್ಟಿಗೆ ಆ ಒಂದು ಕಹಿ ವಾತಾವರಣ ಉಂಟಾಗಿ ಸುಖ ಸ್ಥಾನದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ತುಂಬ ನಚ್ಚಿಕೊಂಡವರೇ, ತುಂಬ ಹಿತವಾದವರೇ, ತುಂಬ ಮಿತ್ರರೇ ತೊಂದರೆ ಮಾಡಿಬಿಡ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸುತ್ತೆ ಇದು. ಹೀಗಾಗಿ ಏನಪ್ಪ ಮಾಡೋದು ಇದಕ್ಕೆ ಪರಿಹಾರಕ್ಕೆ? ನೋಡಿ, ಒಂದು ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಲಕ್ಷ್ಮೀ ಸನ್ನಿಧಾನಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಪ್ರತಿ ಶುಕ್ರವಾರ 16 ಶುಕ್ರವಾರ ಮಾಡಿ. ಎರಡನೇದು, ಒಂದು ಸಲ ಗುರುಚರಿತ್ರೆ ಪಾರಾಯಣ ಮಾಡಿ. ಇವೆರಡು ತುಂಬ ಸಹಕಾರವಾಗುತ್ತೆ. ಮಾಡಿ ನೋಡಿ, ನಿಮ್ಮ ಕಷ್ಟ ಕಳೆದು ಸುಖ ಪ್ರಾಪ್ತಿಯಾಗದೇ ಇದ್ದರೆ ಕೇಳಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ರವಿ, ಬುಧ ಹಾಗೂ ಶನೈಶ್ಚರರು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು, ಶುಕ್ರ ರಾಹು ಜೊತೆಗೆ ಮಾಂದ್ಯವುದಿಯಾಗಿದೆ ಈ ದಿವಸ ಮೀನರಾಶಿಯಲ್ಲಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕಿಗೆ ಸಿಕ್ಕಾಕೊಳ್ತೀರ. ಯಾರಿಗೋ ಕೊಡಿಸಿರೋದು ಅಥವಾ ನೀವು ತಗೊಳ್ಳೋದು, ಆ ಒಂದು ಘರ್ಷಣೆ ಗಲಾಟೆಗಳು ನಡೆಯೋ ಸಾಧ್ಯತೆ ಹೆಚ್ಚಾಗಿದೆ. ತನ್ಮೂಲಕ ನೀವೇ ಒಂದಷ್ಟು ಹಣ ಕಳ್ಕೊಳ್ಳೋ ಸಾಧ್ಯತೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ. ಹೀಗಾಗಿ ಹಣ ವ್ಯಯ ತಕರಾರು ಎರಡೂ ಇದೆ, ಹುಷಾರಾಗಿರಿ. ಇನ್ನು ಈ ದಿವಸ ಚಂದ್ರ ಕೂಡ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ನಷ್ಟತೆ, ಕಷ್ಟ, ದುಃಖ, ಒಂಥರ ಇಬ್ಬಂದಿ, ಇಕ್ಕಳದಲ್ಲಿ ಸಿಕ್ಕಾಕೊಳ್ಳೋದು ಅಂತೀವಲ್ಲ, ಆ ಥರದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹುಷಾರಾಗಿರಿ. ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಕೆಲಸದಲ್ಲಿ ಯಾವುದೇ ಕಿರಿಕಿರಿ, ತಕರಾರು ಇತ್ಯಾದಿ ಕಾಣ್ತಾ ಇಲ್ಲ. ಪ್ರಾರ್ಥನೆಗೆ ದಿವಸ ಈ ಸಂದಿಗ್ಧದಿಂದ, ಹಾವಿನ ಹಲ್ಲಿನಿಂದ, ಹಾವಿನ ಬಾಯಿಂದ ಹೊರಗೆ ಬರಬೇಕಾಗಿರೋ ನಾಗನ ಪ್ರಾರ್ಥನೆ ಮಾಡಬೇಕಾಗುತ್ತೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಈ ಔಷಧಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಅಂಥ ಕ್ಷೇತ್ರದ ಮೆಡಿಕಲ್ ಫೀಲ್ಡ್, ಮೆಡಿಸನ್ ಅಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ ಉತ್ಕೃಷ್ಟವಾಗಿದೆ, ಅನುಕೂಲವಾಗಿದೆ. ನೀರಿನ ಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರ ಇವರಿಗೆ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈ ದಿವಸ. ಒಂದೊಂದು ಗ್ರಹವನ್ನು ಹೀಗೆ ನೋಡ್ತಾ ಬಂದರೆ ಎಲ್ಲದೂ ಹೆಚ್ಚಿನ ಬಲವೇ ಇದೆ. ಹೀಗಾಗಿ ನಿರಾತಂಕವಾಗಿರಬಹುದು ಈ ದಿವಸ. ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿಪ್ಪ ಕಿರಿಕಿರಿ ಇದೆ ಈ ದಿವಸ. ಸಮಾಧಾನ ಇರಲ್ಲ ನಿಮಗೆ. ಅಲ್ಲಿ ಮಾಂದಿ ಬೇರೆ ಉದಿಯಾಗಿರೋದ್ರಿಂದ ನಿಮಗೆ ನೀವು ಮಾಡಿದ ಕೆಲಸ ಅಪರಾಧವಾಗಿ ಕಾಣುತ್ತೆ, ತಪ್ಪಾಗಿ ಕಾಣಿಸುತ್ತೆ ಇನ್ನೊಬ್ಬರಿಗೆ. ಅದರಲ್ಲೂ ಸ್ತ್ರೀಯರಿಗೆ
ತೊಡಕುಗಳು ಸಂದರ್ಭ ಎದುರಾಗುತ್ತೆ. ಸ್ತ್ರೀ ಪುರುಷ ನಡುವೆ ವಾಗ್ವಾದ ಘರ್ಷಣೆ ಉಂಟಾಗಬಹುದು. ಕೆಲಸದ ವಿಚಾರದಲ್ಲಿ ಹುಷಾರಾಗಿರಿ. ನಿಮ್ಮ ರಾಶಿಯಿಂದ ಚಂದ್ರ ಷಷ್ಠದಲ್ಲಿದ್ದಾನೆ. ಸ್ತ್ರೀಯರಿಗೆ ಸಾಲದ ಹೊರೆ ಸೂಚಿಸ್ತಾ ಇದೆ, ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಎಚ್ಚರವಾಗಿರಬೇಕು. ಈ ದಿವಸ ನೀವು ತಪ್ಪದೇ ನೋಡಿ, ಒಂದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ಕರ್ಮಸ್ಥಾನದ ಅಧಿಪತಿ ವ್ಯಯದಲ್ಲಿರೋದರಿಂದ ಸ್ವಲ್ಪ ಕಿರಿಕಿರಿ, ಒತ್ತಡ ಇದೆ, ಕಾರ್ಯಭಾರ ಅಂತೀವಲ್ಲ ಅದು ಹೆಚ್ಚಾಗುತ್ತೆ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ವಿರೋಧಗಳು, ಧರ್ಮ ಕಾರ್ಯಗಳು, ಮತ್ತೊಂದು ಒಳ್ಳೆಯ ಕೆಲಸಕ್ಕೆ 108 ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಒಂದು ಮಾತು. ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು ಬರುತ್ತೆ. ಆ ಥರದ ವಿಘ್ನ ರಾಜ ಈ ದಿವಸ. ಇನ್ನು ಈ ದಿವಸ ಚಂದ್ರ ಪಂಚಮದಲ್ಲಿರೋದು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಬುದ್ಧಿಬಲ, ನಾಜೂಕ್, ಏನು ಆಲೋಚನಾ ಶಕ್ತಿ ಹೆಚ್ಚಾಗಿ ಹೇಗೆ ಅದರಿಂದ ತೊಡಕು ಬರೋದು, ಕ್ಲೆವರ್ ಅಂತೀವಲ್ಲ ಆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತೀರ ಬುದ್ಧಿವಂತಿಕೆಯನ್ನು ಈ ದಿವಸ. ಮಕ್ಕಳಿಂದ ಸ್ವಲ್ಪ ಸಮಾಧಾನ ಫಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೋಡಿ, ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗೂ ಇದೆ. ಈ ದಿವಸ ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ, ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ವಸ್ತು ನಷ್ಟತೆ ಇದೆ, ಸ್ತ್ರೀಯರಿಗೆ ಹಣ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ, ಸ್ವಲ್ಪ ಹುಷಾರು. ಅದ್ರ ಜೊತೆಗೆ ಮುಖ್ಯವಾದ ಡಾಕ್ಯುಮೆಂಟ್ಸು ಮತ್ತೊಂದು ಮಿಸ್ಪ್ಲೇಸ್ ಆಗೋ ಸಾಧ್ಯತೆ ಕೂಡ ಇದೆ, ಹುಷಾರಾಗಿರಿ ಈ ದಿವಸ. ಪ್ರಾರ್ಥನೆಗೆ ದಿವಸ ತಪ್ಪದೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ, ಆತಂಕ ಇಲ್ಲ. ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸೇವಕರ ಸಹಾಯ ಚೆನ್ನಾಗಿರ್ತದೆ, ಧೃತಿಶಕ್ತಿ ಚೆನ್ನಾಗಿ, ಧೈರ್ಯಶಾಲಿಗಳಾಗಿರ್ತೀರ ಈ ದಿವಸ. ಸಂಗಾತಿಯ ವಿಚಾರದಲ್ಲಿ ಮಾತ್ರ ಅಧೀರರಾಗಿರ್ತೀರ ಈ ದಿವಸ. ಭಯ, ಮಾತಾಡೋದು ಬೇಡೋ ಆ ಥರದ್ದಾಗುತ್ತೆ ಒಂದು. ಮತ್ತು ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮೋಸಗಳು, ತೊಂದರೆಗಳು, ಪಾಪ ತುಂಬ ನಚ್ಕೊಂಡವರಿಂದಲೇ ಏನೋ ಒಂದು ಪೆಟ್ಟು ಬಿದ್ದುಬಿಟ್ರೆ ಮನಸ್ಸಿಗೆ ನೋವಾಗುತ್ತಲ್ಲ, ಆ ಥರದ್ದೊಂದು ಘಟನೆ ನಡೆಯೋ ಸಾಧ್ಯತೆ ಇದೆ, ಹುಷಾರು. ನೋಡಿ, ಅತಿಯಾದ ನಂಬಿಕೆ ಅಷ್ಟೇನೂ ಒಳ್ಳೆಯದಲ್ಲ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಅಷ್ಟೇ, ಅದು ಮುಖ್ಯವಾಗಿ. ಯಾರನ್ನು ನಚ್ಕೊಳ್ಳೋದು ಕಷ್ಟವಾಗುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ಕಷ್ಟ. ಅದು ಈ ದಿವಸದ ಫಲ. ಅದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ನೋಡಿ, ಈ ದಿವಸ ನಿಮ್ಮ ರಾಶಿ ಅಧಿಪತಿ ಜೊತೆಗೆ ಮಾಂದ್ಯ ಉದಯಾಗಿದೆ, ರಾಹು ಇದ್ದಾನೆ. ಆರೋಗ್ಯದಲ್ಲಿ ತುಂಬ ಕ್ಷೀಣತೆ, ಕ್ಷಯ ಈ ಥರದ್ದಾಗುತ್ತೆ. ಅಂದರೆ ಏನೋ ಒಂದು ದೇಹ ಸ್ಥಿತಿ ಕುಸಿಯೋದು, ಆ ಥರದ ಲಕ್ಷಣ ಇದೆಯಪ್ಪ, ಹುಷಾರಾಗಿರಬೇಕು. ಅದರ ಹೊರತಾಗಿ ಆಹಾರ ಸಮೃದ್ಧಿ ಇದೆ, ಹಣಕಾಸಿನ ಅನುಕೂಲ ಚೆನ್ನಾಗಿದೆ, ಮಾತಿನ ಸೌಕರ್ಯ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ, ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಕುಟುಂಬ ಸಹಕಾರ ಇದೆಲ್ಲ ಬಲ ಇದೆ. ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದನ್ನು ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರು. ಸಾಲ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಅಲ್ಲಿ ಗಲಾಟೆಗಳು, ಘರ್ಷಣೆಗಳು ಆಗೋ ಸಾಧ್ಯತೆ ಇದೆ. ತಪ್ಪದೇ ದುರ್ಗಾ ಸಪ್ತಶತಿ ಅಥವಾ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬುದ್ಧಿ ಮಂದವಾಗುತ್ತೆ ಈ ದಿವಸ, ಮಂಕು ಕವಿಯುತ್ತೆ. ಮತ್ತು ಈ ದಿವಸ ಉದರ ಬಾಧೆ ಅತಿಯಾಗಿರುತ್ತದೆ. ಹೊಟ್ಟೆ ಅಪ್ಸೆಟ್ ಆಗಿಬಿಟ್ರೆ ಕೆಲಸ ಮಾಡೋದಕ್ಕಾಗಲ್ಲ, ಆ ಥರ ಆಗುತ್ತೆ ಸಾಧ್ಯತೆ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ಕೃಷಿಕರಿಗೆ ಅನುಕೂಲಕರವಾಗಿದೆ. ದೈವ ಸಹಾಯ, ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಯಾವುದಾದ್ರು ಅಮ್ಮನವರ ಸನ್ನಿಧಾನ ದರ್ಶನ ಮಾಡಿದ್ರೆ ಒಂದು ನಿರಾಳತೆ ಬರುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಒಳ್ಳೆಯದು. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ, ವ್ಯಯ ಇದೆ, ಸ್ತ್ರೀಯರಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ನೇಹಿತರಿಂದ ಸ್ವಲ್ಪ ವ್ಯತಿರಿಕ್ತವಾದ ಉತ್ತರಗಳು ಬಂದುಬಿಡುತ್ತೆ. ತುಂಬ ಯಾರನ್ನ ಹಚ್ಕೊಂಡಿರ್ತೀರೋ ಅವರಿಂದಲೇ ಸಮಸ್ಯೆಗಳಾಗೋದು, ಪ್ರಯಾಣದಲ್ಲಿ ತೊಂದರೆಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ನೀರಿನ ಪ್ರಯಾಣಗಳು, ನೀರಿನಲ್ಲಿ ಬೋಟಲ್ಲಿ ಇರ್ತಕ್ಕಂಥವ್ರು ಇಂಥವ್ರೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ, ತೊಂದರೆಗಳಿದೆ. ಪ್ರಾರ್ಥನೆಗೆ ಈ ದಿವಸ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಗಂಟಲು ಬಾಧೆ ಇದೆ ಈ ದಿವಸ, ಮತ್ತು ಭಯದ ವಾತಾವರಣ ಇದೆ. ಸ್ವಲ್ಪ ವಾತಾವರಣ ಕಹಿಯಾಗಿರುತ್ತದೆ ಈ ದಿವಸ. ನಿಮ್ಮ ನಡುವೆ ಇರತಕ್ಕಂಥ ಜನರು ಮತ್ತು ಕೆಲಸಗಳು, ಇವುಗಳ ಭಯ ನಿಮ್ಮನ್ನು ಸ್ವಲ್ಪ ಕುಸಿಯೋ ಹಾಗೆ ಮಾಡುತ್ತೆ. ಮತ್ತು ಈ ದಿವಸ ಸ್ತ್ರೀಯರಿಗೆ ಲಾಭ ಇದೆ, ಸಂಗಾತಿಯ ಸಪೋರ್ಟ್ ಚೆನ್ನಾಗಿದೆ, ಸಂಗಾತಿಯಿಂದ ಲಾಭ ಗಳಿಕೆಗೆ ಅವಕಾಶ ಇದೆ. ಒಂದು ಒಳ್ಳೆಯ ಮಾತು ಲಾಭವೇ ಆಗಿಬಿಡುತ್ತೆ ಈ ದಿವಸ, ಆ ಥರದ ಇರುತ್ತದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಭಯ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಜಂಕ್ ಫುಡ್ ತುಂಬ ಒಳ್ಳೆಯದಲ್ಲ, ಆ ಥರದ್ದು ಅವಾಯ್ಡ್ ಮಾಡಿ. ಇನ್ನು ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಅನುಕೂಲಕರವಾಗಿದೆ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ,
ಕಾರ್ಯ ಅನುಕೂಲಗಳಾಗ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸ ಅಪ್ಲೈ ಮಾಡಿದ್ರು ಅಥವಾ ಇನ್ನೇನೋ ಒಂದು ಕೆಲಸಕ್ಕೆ ಪ್ರಯತ್ನ ಮಾಡಿದ್ದೇ ಫಲ ಆ ಥರ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಶರೀರಕ್ಕೆ ಪೆಟ್ಟು ಬೀಳೋದು, ಗಾಯ ಆಗೋದು, ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಇನ್ನು ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಪೂಜೆ, ಯಾತ್ರೆ. ನಾನೀಗ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಸಿದ್ಧಗಂಗಾ ಜಾತ್ರೆ ಕೇಳ್ತಿದ್ದ ಹಾಗೆ ಆಯಿತು ಒಂದು ಹೆಜ್ಜೆ ಹೋಗಿ ಬರೋಣ ಅಂತ ಸುತ್ತಮುತ್ತಲಿರ್ತಕ್ಕಂಥವ್ರು ಹೋಗಿ ಬರೋ ಪ್ರಯತ್ನ ಮಾಡ್ತಕ್ಕಂಥದ್ದು, ಅಥವಾ ಸ್ಮರಣೆ, ಅಥವಾ ನಿಮ್ಮ ಊರಿನ ಸಮೀಪದಲ್ಲೇ ಇರ್ತಕ್ಕಂಥ ಯಾವುದೋ ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಆ ಥರದ್ದು ಚೆನ್ನಾಗಿದೆ. ಇನ್ನು ಒಳ್ಳೆಯ ಸಜ್ಜನರ ಸಂಪರ್ಕ ಆಗುತ್ತೆ. ಒಳ್ಳೆಯ ವ್ಯಕ್ತಿಯನ್ನು ನೋಡಿದೆ, ಮಾತಾಡಿಸ್ದೆ ಅಂತಕ್ಕಂಥದ್ದು ಆ ಥರದ್ದೊಂದು ಲಕ್ಷಣ ಚೆನ್ನಾಗಿದೆ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳೊಬ್ಬರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಸುಧಾರಿಣ್ಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳ ಇವತ್ತಿನ ದಿನ ವಿಶೇಷತೆ, 12 ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರು ಕಳಿಸಿದಂಥ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.